ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸ್ವಾತಿ ಸ್ಪಾರ್ಕ್ಲಿಂಗ್ ಡೈರೀಸ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಸೊ ಎವ್ರಿಬಡಿ ವೆಲ್ಕಮ್ ಟು ಮೈ ಚಾನಲ್. ಸೊ ನೋಡಿ, ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದೀನಿ. ಸೊ ಇವಾಗ ಟೈಮ್ 7 ಆಗ್ತಾಯಿದೆ ಆ್ಯಂಡ್ ಆಫೀಸಿಂದ ನಾನು 5 o'clock ಏನೋ ಬಂದೆ. ತುಂಬ ಕೆಲಸ ಇತ್ತು, ಮನೇಲೆಲ್ಲ ಓಡಾಡ್ತಾ ಇದ್ದೆ. ಆಚೆ ಹೋಗಿ ಒಂದು ಸ್ವಲ್ಪ ಐಟಮ್ ತಂದಿದ್ದೀನಿ. ಸೊ ನಾವು ಹಬ್ಬಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಲೆಟ್ಸ್ ಗೋ. ಸೊ ಗೈಸ್, ಬನ್ನಿ ಪಾತ್ರೆ ತೊಳೆಯೋಣ. ಸೊ ನೋಡಿ, ನಾನು ಇವಾಗ ಗ್ಲೌಸ್ ಹಾಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿರೋ ಮೆಹಂದಿ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡಿಲ್ಲ ಅಂದರೆ ನಾಳೆ ಕಲರ್ ಬರಲ್ಲ ಅಲ್ವಾ. ಸೊ ಗ್ಲೌಸ್ ಹಾಕ್ಕೊಂಡು ಇವನ್ನೆಲ್ಲ ತೊಳೆದು ಬಿಡೋಣ. ಹೊಸ ಗ್ಲೌಸು ಗೈಸ್. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ತುಂಬ ವೀಡಿಯೋಸ್ ನೋಡಿದೆ ಗೈಸ್, ಬೆಳ್ಳಿ ಸಾಮಾನ ಹೆಂಗೆ ಈಸಿಯಾಗಿ ತೊಳೆಯೋದು ಅಂದ್ಬಿಟ್ಟು. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ನೋಡಿ, ಬೆಳ್ಳಿ ದೀಪ ಎಲ್ಲ ಉಪ್ಪಗಾಗಿದೆ ಒಂದು ರೇಂಜಿಗೆ. ಸೊ ಇದು ಹೆಂಗೆ ಕ್ಲೀನ್ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ ಗೈಸ್. ನೋಡೋಣ, ಇದೆಲ್ಲ ಅಷ್ಟೊಂದೆಲ್ಲ ಏನು ಗಲೀಜಾಗಿದೆ, ಯಾಕಂದರೆ ನಾವು ಯೂಸ್ ಮಾಡೋದು. ಬಟ್ ಸ್ಟಿಲ್ ಇದನ್ನು ತೊಳೆಯೋಣ. ಸೊ ಬೆಳ್ಳಿ ಐಟಮ್ಸ್ ಎಲ್ಲ ನಾವಿವಾಗ ತೊಳೆಯೋದಕ್ಕೆ ಅಂತ ಅಂದ್ಬಿಟ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಅಲ್ಯೂಮಿನಿಯಂ ಫಾಯಿಲು, ಸೋಡಾ, ಉಪ್ಪು ಹಾಕಿ ಕುದಿಸ್ಬೇಕಂತೆ. ಅದರೊಳಗಡೆ ಎಲ್ಲ ವಾಶ್ ಆಗುತ್ತಂತೆ. ನೋಡೋಣ. ನಮ್ಮಮ್ಮ ಹೂವು ಎಲ್ಲ ಒಲ್ಬಿಟ್ರು, ಸಾರಿ ಪೋಣಿಸ್ಬಿಟ್ರು. ಇವಾಗ ಏನು ಮಾಡ್ತಾಯಿದ್ದೀರಾ? ನಾವೆಲ್ಲ ತೆಗಿತಾ ಇದ್ದೀವಿ, ತೆಗೆದು ಇಡ್ತಾ ಇದ್ದೀವಿ. ಇದೆಲ್ಲ ಹಂಗೆ ಇಡು ಮಮ್ಮಿ. ಹೂವದಲ್ಲಿ ರಂಗೋಲಿ ಹಾಕೋಣ. ಫಸ್ಟ್ ಎಲ್ಲ ಕೆಲಸ ಆದರೆ ದೇವ್ರ ಮುಂದೆ ರಂಗೋಲಿ ಹಾಕ್ಬೋದು, ಬಿಡಿ ಹೂವು. ಸೊ ಇದೆಲ್ಲ ಆಗಿದೆ, ಇದೆಲ್ಲ ಎತ್ತಿಕ್ಬಿಟ್ಟು ಇವಾಗ ನಾವು ಇಲ್ಲಿ ದೇವ್ರು ಹಾಕೊಂಡು ಗೈಸ್ ನಮ್ಮ ಟಿವಿನ ಕವರ್ ಮಾಡಬೇಕು. ಆ್ಯಂಡ್ ನಮ್ಮ ಟಿವಿನ ಕವರ್ ಮಾಡಬೇಕು. ಇಲ್ಲಿ ನೋಡಿ, ಇದನ್ನೆಲ್ಲ ಕವರ್ ಮಾಡ್ಬಿಡ್ತೀನಿ ಭಾಳ ನನಗೆ. ಆ್ಯಂಡ್ ದೇವ್ರ ಮನೇನು ನಮ್ಮಮ್ಮ ಎಲ್ಲ ಇವತ್ತೇ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ನೋಡಿ, ನಮ್ಮ ದೇವ್ರ ಮನೆ ಎಲ್ಲ ಫುಲ್ ರೆಡಿಯಾಗಿದೆ. ನಮ್ಮಮ್ಮ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ಹೂವು ಹಾಕೋಣ. ಎಲ್ಲ ಗಟ್ಟಿ ಆಗಿದೆ. ಸೊ ಇವಾಗ ಟೈಮು 8:30 ಗೈಸ್. ಸೊ ಬನ್ನಿ, ಬೇಗ ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಬೋಣ. ಅವ್ರು ಹೆಂಗೆ ಹೇಳಿದ್ರು, 1 ನಿಮಿಷ ಹೈ ಫ್ಲೇಮು, 2 ನಿಮಿಷ ಲೋ ಫ್ಲೇಮು, 5 ನಿಮಿಷ ಲೋ ಫ್ಲೇಮು, ಹಂಗೆ ಕುದಿಸಿದ್ದೀನಿ ಗೈಸ್. ಎಲ್ಲೂ ಏನಾಗಿಲ್ಲ. ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? ಪೇಸ್ಟ್ ಹಾಕ್ಬಿಟ್ಟು ತೊಳಿ, ಕೋಲ್ಗೇಟ್ ಅಷ್ಟೇ. ನಾನು ಇವಾಗ ಅದನ್ನೇ ಮಾಡ್ತೀನಿ. ಬಾಯ್.
ಇಟ್ಸ್ ಡಿನ್ನರ್ ಬ್ರೇಕ್. ರಾಗಿ ದೋಸೆ ನೋಡಿ, ರಾಗಿ ದೋಸೆ ಸಾರು ಮಾಡಿದರು. ಸಾರು ಐತೆ ಗೈಸ್. ಸೊ ರಾಗಿ ದೋಸೆ ಹಾಕ್ಕೊಂಡು ಊಟ ಮಾಡೋಣ. ಟೈಮ್ ಎಷ್ಟು ಗೊತ್ತಾ ಗೈಸ್? ಟೈಮ್ ಇವಾಗ ಐರಿಯಲ್ಲಿ ತೋರಿಸ್ತೀನಿ ನೋಡಿ. ಟೈಮ್ 10:30 ಗೈಸ್. ನಾವು ಇನ್ನೂ ಊಟ ಗುಡ್ತಿ ಮಾಡಿಲ್ಲ. ಅಪ್ಪ, ಇದು ಇನ್ನೂ ಇಷ್ಟ ಆಗಿರೋದು. ಇದು ಮತ್ತೆ ಯಾಕೆ ತೆಗೆದ್ವಿ ಇದು ಟೇಬಲು ಅಂದರೆ ಅಲ್ಲಿ ಸೀರೆ ಓಡ್ಸೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಇಟ್ ಈಸ್ ಲುಕಿಂಗ್ ಗುಡ್ ಆ್ಯಂಡ್ ಇಟ್ ಈಸ್ ವರ್ತ್. ಇನ್ನು ನೋಡಿ ಗೈಸ್, ನನ್ನ ಮೆಹಂದಿ ಕಲರ್ ಬರ್ತಾಯಿದೆ. ಓ ಮೈ ಗಾಡ್, ನೋಡಿ ನಾನು ಲೋಟಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಲರ್ ಬರ್ತಾ ಇದೆ, ಕೆಂಪಗೆ ಆಗ್ತಾಯಿದೆ. ನಾಳೆ ಬೆಳಿಗ್ಗೆ ತರಿಸ್ತೀನಿ ಗೈಸ್, ಇನ್ನೂ ಸಕ್ಕತ್ತಾಗಿ ಆಗಿರುತ್ತೆ. ಸೊ ಊಟ ಮಾಡಿ ಇದೆಲ್ಲ ನಾವು ವೆಡ್ನೆಸ್ಡೇನೆ ಮಾರ್ಕೆಟ್ಗೆ ಹೋಗಿದ್ದಿದ್ದು. ಸೊ ಬೆಳಿಗ್ಗೆನೇ ನಾವು ಹೋಗಿ ವೆಡ್ನೆಸ್ಡೇನೆ ಹೂವು ಎಲ್ಲ ತಂದಿದ್ವಿ. ಯಾಕಂದರೆ ಥರ್ಸ್ಡೇ ನಾನು ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ತಾಯಿದ್ದೆ. ಸೊ ಥರ್ಸ್ಡೇ ಬೆಳಿಗ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ವೆಡ್ನೆಸ್ಡೇನೆ ಹೋಗಿದ್ವಿ. ಹೂವು ಹಣ್ಣು ಎಲ್ಲ ರೇಟ್ ಕಡಿಮೆ ಇರುತ್ತೆ, ಇಲ್ಲಾಂದರೆ ಶುಕ್ರವಾರನೇ ಎಲ್ಲ ತರೋದಕ್ಕಾಗಲ್ಲ ಅಂತ. ಎಷ್ಟು ಚೆನ್ನಾಗಿ ಹೂವುಗಳನ್ನ ಕಟ್ತಾಯಿದ್ರು ಅಂದರೆ ಗೈಸ್, ನಿಜವಾಗ್ಲೂ ಈ ಹೂವು ಮಾರ್ಕೆಟ್ಗೆ ಹೋದರೆ ಯಾರಿಗೇ ಆಗಲಿ ಹೂವು ತೊಗೊಳ್ಳೇಬೇಕು ಅಂತ ಅನಿಸುತ್ತೆ. ನಾವು ಅಷ್ಟೇ ಅಂದ್ಕೊಂಡು ಹೋಗಿದ್ದೆ ಏನೋ, ಬಟ್ ತುಂಬಾ ಹೂವು ತಂದಿದ್ವಿ. ಹಾರಗಳು, ಜಡೆಗಳು, ಮತ್ತು ಇಲ್ಲಿ ನೋಡಿ ಕಟ್ಟಿರೋ ಹೂವು, ಚೆಂಡು ಹೂವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಮತ್ತು ಮಲ್ಲಿಗೆ ಹೂವು ತುಂಬಾ ರೇಟ್ ಇತ್ತು. ಪರವಾಗಿಲ್ಲ, ಹಬ್ಬದ ದಿವಸಕ್ಕಿಂತ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆನೇ ಇತ್ತು ಆವಾಗ. ಅದಕ್ಕೋಸ್ಕರ ನಾವೆಲ್ಲ ಹೋಗಿ ಅವತ್ತೇ ತೊಗೊಂಬಂದಿದ್ವಿ. ಮಲ್ಲಿಗೆ ಹೂವು ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದಾವೆ. ಆ್ಯಂಡ್ ಈ ರೋಸ್ ಹಾರ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಸೊ ಆ ಜನರ ಮಧ್ಯದಲ್ಲಿ ಮಾತಾಡ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ ಅಂತ ನಾನು ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಇದು ನನ್ನ ಶಾಪಿಂಗ್ ಆಗಿತ್ತು. ಸೊ ಬನ್ನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಏನೇನು ಮಾಡಿದ್ವಿ ನೋಡೋಣ. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಈಗ 4 ಗಂಟೆ ಆಗ್ತಾಯಿದೆ. 3:45ಗೆ ಎದ್ದೆ. ಇನ್ನು ಅಮ್ಮ ಮಲಗಿದ್ದಾರೆ ಗೈಸ್. ಸೊ ಬನ್ನಿ ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ. 12 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಎದ್ದಿದ್ದು. 3 ದಿನ ಆಗಿದೆ ಗೈಸ್ ನಿದ್ದೆ ಮಾಡಿ. ಗೊತ್ತಿಲ್ಲ ಎಷ್ಟು ಸ್ಟ್ರೆಂತ್ ಇದೆ ನನ್ನಲ್ಲಿ ಅಂದ್ಬಿಟ್ಟು. ಬಟ್ ಕೆಲಸಗಳಾಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಮನೆ ಬೇಗ ಮಾಡೋಣ. ಫ್ರೆಶ್ ಆಗಿ ಬರ್ತೀನಿ. ನಾನು ಮಾರ್ಕೆಟ್ಗೆ ಹೋಗಬೇಕು ಗೈಸ್. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಬನ್ನಿ ಗೈಸ್, ಆಚೆ ಹೋಗೋಣ. ಹೋಗಿ ಕಸ ಗುಡಿಸ್ರಂಗೋಲಿ ಹೂವು ನೋಡಿ ಎದುರುಗಡೆ ಬಿಲ್ಡಿಂಗ್ ಅವ್ರು ಹಾಕ್ಬಿಟ್ಟವ್ರೆ. ಇನ್ನೂ ಏನೂ ಮಾಡಿಲ್ಲ, ತೊಳಿಬೇಕು ಫಸ್ಟು. ಇದನ್ನೆಲ್ಲ ತೊಳೆದ್ಬಿಡೋಣ ಬನ್ನಿ.
ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಮಾರ್ಕೆಟ್ಗೆ ಹೋಗಿ ರೋಸ್ ತರಬೇಕು ಬೊಕ್ಕೆ ಮಾಡೋದಕ್ಕೆ. ಸೊ ಟೈಮು ಇವಾಗ 7 ಗಂಟೆ ಆಗೋಯ್ತು. ನಾನು 6 ಗಂಟೆಗೆ ಹೋಗ್ತೀನಿ ಅಂದಿದೆ. ಆಗಿಲ್ಲ ಗೈಸ್. ರಂಗೋಲಿ ಹಾಕೋದು ತುಂಬಾ ಟೈಮ್ ತೊಗೊಂಡ್ಬಿಡ್ತು. ಸರಿ ಬೇಗ ಹೋಗಿ ಬರೋಣ. 8:30 ಅಷ್ಟರಲ್ಲಿ ವಾಪಸ್ ಮನೇಲಿರಬೇಕು. ಲೆಟ್ಸ್ ಟ್ರೈ. ಬನ್ನಿ ಎಸ್ ಐ ಮೀನ್ ಮೆಟ್ರೋ ಸ್ಟೇಷನ್. ಬಟ್ ಟ್ರೈನ್ ಬರೋಕ್ಕೆ ಇನ್ನೂ 8 ಮಿನಿಟ್ಸ್ ಇದೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಅಪ್ಪ ಫೈನಲಿ ಒಂದು ಸ್ವಲ್ಪ ರೆಸ್ಟ್ ಇದೆ. ಫೈನಲಿ ರೆಡಿ ಆಗಿದ್ದೀನಿ. ಸೊ ಆ್ಯಕ್ಚುಲಿ 12 ಗಂಟೆ ಆಗೋಯಿತು. ಸೊ ಇವಾಗ ರಾವ್ಕರ ಮುಗ್ದಿರುತ್ತೆ. ಸೊ ಪೂಜೆ ಮಾಡೋಣ ಬನ್ನಿ. ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಸಂಜೆಗೆ ಬೇರೆ ಹಾಕೋಣ. ಇವಾಗ ಸದ್ಯಕ್ಕೆ ಅಂತ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗಿ ದೇವ್ರಿಗೆ ಪೂಜೆ ಮಾಡೋಣ. Namaste.
ಬಂದವ್ರಿ, ಕೀರ್ತನ ಬಂದವಳೆ. ಬಟ್ ಟೈಮ್ ಆಗೋಗ್ಬಿಟ್ಟಿದೆ, ನಾವು ರೆಡಿ ಆಗೋಷ್ಟರಲ್ಲೇ ಏನೂ ಲೇಟಾಗೋಯ್ತು, ಪೂಜೆ ಮಾಡಿಲ್ಲ. ಸೊ ಹೋಗ್ತಾವಳೆ ನೋಡಿ, ಇನ್ನು ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದವಳೆ. ಸರಿ, ಆಮೇಲೆ ಬರ್ತೀನಿ ಮನೆಗೆ. ಇವಳು ಕುಂಕುಮ ಕೊಟ್ಬಿಟ್ಟು ಕಳ್ಸೋಣ ಗೈಸ್, ಆಮೇಲೆ ಪೂಜೆ ಮಾಡಿ ತೋರಿಸ್ತೀನಿ. ಟೈಮ್ ಇವಾಗ 6:30 ಆಗ್ತಾಯಿದೆ. ಸೊ ಬೇಗ ಹೋಗಿ ಪೂಜೆ ಮಾಡಿಬಿಡೋಣ, ಎಲ್ಲರೂ ಮನೆಗೆ ಬರ್ತಾರೆ. ಅಷ್ಟಾಗಿ ಹೋಗ್ಬಿಟ್ಟು ನನ್ನ ಬ್ಯಾಕ್ಗ್ರೌಂಡ್ನ ಒಂಚೂರು ಇಗ್ನೋರ್ ಮಾಡಿ, ಯಾಕಂದರೆ ಇವತ್ತು ಹಬ್ಬ ಆಬ್ವಿಯಸ್ಲಿ ಮೆಸ್ ಇದ್ದೇ ಇರುತ್ತೆ. ಐಮ್ ಸಾರಿ. ಸೊ ಬನ್ನಿ ಹೋಗಿ ಪೂಜೆ ಮಾಡೋಣ. ನೋಡಿ ಗೈಸ್, ರೆಡಿ ಆಗಿದ್ದೀನಿ ಆ್ಯಂಡ್ ನಮ್ಮಮ್ಮ ಪೂಜೆ ಮಾಡ್ತಾವ್ರೆ. ಯಾರು ಅಷ್ಟೇ ಕುಂಕುಮ ಕರಿಯೋದಕ್ಕೆ ಹೋಗಬೇಕು. ಸೊ ಸೀರೆ ಉಟ್ಕೊಂಡಿದ್ದೀನಿ, ರೆಡಿಯಾಗಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಎಲ್ಲಿ ತೊಗೊಂಡೆ ಅಂತ ಗೊತ್ತಾಗಬೇಕು ಅಂದರೆ ಹೋಗಿ ನನ್ನ ಯೂಟ್ಯೂಬ್ ಶಾರ್ಟ್ಸ್ ನೋಡಿ, ಓಕೆನಾ? ಬಾಯ್. ಅವತ್ತು ತುಂಬಾ ಜನ ಮನೆಗೆ ಬಂದಿದ್ದರು, ಮತ್ತು ನಾನು ತುಂಬ ಜನರ ಮನೆಗೆ ಹೋಗಿದ್ದೆ. ಇದು ಕೀರ್ತನ ಅವ್ರ ಮನೆ ಲಾಸ್ಟಲ್ಲಿ ಹೋಗಿದ್ದೆ. ಅರೌಂಡ್ 10:30 ಆಗೋಗಿತ್ತು ಅವ್ರ ಮನೆಗೆ ಹೋದಾಗ. ಅವ್ರು ಆಲ್ರೆಡಿ ಆರತಿ ಮಾಡ್ತಾಯಿದ್ಲು. ಸೊ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ತುಂಬ ಜನರ ಮನೆಗೂ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಶನಿವಾರನೂ ಅಷ್ಟೇ ತುಂಬ ಜನ ಬಂದಿದ್ದರು ನಮ್ಮ ಮನೆಗೆ, ಯಾಕಂದರೆ ಶುಕ್ರವಾರ ಒಂದೇ ದಿನ ಎಲ್ಲರೂ ಬರೋದಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಈ ಹಬ್ಬ ತುಂಬಾ ಚೆನ್ನಾಗಿ ನಡೀತು ನನ್ನ ಪ್ರಕಾರ. ಮತ್ತು ಮನೆಗೆ ಬಂದು ನಮ್ಮ ಮನೆಯಲ್ಲೂ ಆರತಿ ಮಾಡಿದೆ. ಸೊ ಬಂದು ನಾನು ಊಟ ಮಾಡೋ ಅಷ್ಟರಲ್ಲೇ 11:30 ಆಗೋಗಿತ್ತು. ಅದಕ್ಕೋಸ್ಕರ ಅದಾದಮೇಲೆ ನಾನು ಯಾವ ಕ್ಲಿಪ್ಪಿಂಗ್ಸು ತೊಗೊಂಡಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗೋಗಿದ್ದೆ. 3 ಡೇಸಿಂದ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದೇಳ್ತಾಯಿದ್ದೆ. ಸೊ ಫುಲ್ ಟಯರ್ಡ್ ಆಗೋಗಿದ್ದೆ. ಸೊ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ವ್ಲಾಗ್ ಆಗಿತ್ತು. ಅನ್ಕೊತಿರ್ತೀರ ಯಾಕೆ ಇಷ್ಟು ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದಾಳೆ ಅಂತ, ಬಟ್ ನನ್ನಿಂದ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗೋಗಿತ್ತು. ಸೊ ಆ ವೀಡಿಯೋಸ್ ರಿಕವರ್ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಅದು ಇಲ್ದಿರೋ ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅನಿಸ್ಬಿಟ್ಟಿತ್ತು. ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.